ಪ್ರಾಯಶಃ ಇವತ್ತು ಕಂಬಳದ ಬಗ್ಗೆ ಅವರಿಗೆ ಅಷ್ಟು ಅನುಭವ ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ. ಕಂಬಳ ಅಂದ್ರೆ ಕೋಲಿಗಳ ಕೂಟ ಅಲ್ಲ, ಅದು ಕರಾವಳಿ ಕರ್ನಾಟಕದಲ್ಲಿ ನಿಂತುಕೊಂಡು ಕಂಬಳವನ್ನು ಒಂದು ತುಚ್ಛವಾದ ರೀತಿಯಲ್ಲಿ ಕಾಣುವಂತಹ ಮಟ್ಟಕ್ಕೆ ಅವರು ಇಳಿದಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಸಮಸ್ತ ಕಂಬಳ ಅಭಿಮಾನಿಗಳ ಪರವಾಗಿ ನಮ್ಮ ಪ್ರತಿಭಟನೆ ಇದೆ. ಮುಂದೊಂದು ದಿನ ಬಹಿರಂಗವಾಗಿ ನನ್ನ ಬಾಯಿಯಿಂದ ಇಂಥ ಮಾತು ಬಂತು, ಅದು ನಾನು ಕಂಬಳಕ್ಕೆ ಮಾಡಿದಂತಹ ಅಪಚಾರ. ಕೋಳಿ ಅಂಕದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಕಂಬಳದ ಬಗ್ಗೆ ಆಡಿದಂತಹ ಮಾತಿಗೆ ಅವರು ವಿಷಾದವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಭಾಗವತರು ಅಂದ್ರೆ ಸುಮ್ಮನೆ ಹಾಡು ಹಾಡುವುದಲ್ಲ, ಅವರು ಬಕಾರೋ ಭಗವದ್ಭಕ್ತ, ಗಕಾರೋ ಗರ್ವವರ್ಜಿತ, ವಕಾರೋ ವಾಕ್ಯಪಾಠಿ ಚ ತಕಾರೋ ತತ್ವವೇಷ್ಟಿನ. ಈ ಭಾಗವತರಾದವರಿಗೂ ಅಷ್ಟು ದೊಡ್ಡ ಜವಾಬ್ದಾರಿ ಇದೆ. ಅದಕ್ಕೆ ಅವರು ವಿಷಾದವನ್ನು ವ್ಯಕ್ತಪಡಿಸಲೇಬೇಕಾಗ್ತದೆ. ಇಲ್ಲದೆ ಹೋದ್ರೆ ಕಂಬಳವನ್ನು ಕೆಣಕಿದವರು ಇಷ್ಟರವರೆಗೆ ತಲೆ ಎತ್ತಲಿಲ್ಲ, ಇದು ನೆನಪಿರಬೇಕು. ಅಶೋಕ್ ಭಟ್ರು ಕೂಡ ಮುಂದೆ ಇಂತಹ ಸ್ಥಿತಿಯನ್ನು ಎದುರಿಸಬೇಕಾದಂತಹ ಒಂದು ದೈವ ಶಾಪ ಅವರಿಗೆ ಬರಬಹುದು. ವಾಯ್ಸ್ ಆಫ್ ಪುತ್ತೂರು ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರು, ನಾವಿವತ್ತು ಉಪ್ಪಿನಂಗಡಿಯ ವಿಜಯ ವಿಕ್ರಮ ಜೋಡುಗರೆ ಕಂಬಳಕೂಟದಲ್ಲಿ ಇದ್ದೇವೆ. ಈ ಒಂದು ಕಂಬಳಕೂಟದಲ್ಲಿ ನಮ್ಮ ಜೊತೆ ಕಂಬಳ ಕ್ಷೇತ್ರದ ಭೀಷ್ಮ ಅಂತ ಬಿರುದಾಂಕಿತರಾಗಿರುವಂತಹ ಜಾನಪದ ವಿದ್ವಾಂಸರು ಪ್ರೊಫೆಸರ್ ಗುಣಪಾಲ್ ಕಡಬ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಆರಾಮಿದ್ದೇನೆ ಸರ್. ಮೊನ್ನೆ ಹಿರಿಯ ಯಕ್ಷಗಾನ ಕಲಾವಿದರು ಉಜಿರೆ ಅಶೋಕ್ ಭಟ್ ಅಂತ ಹೇಳುವವರು ಒಂದು ಯಕ್ಷಗಾನದ ಇದರಲ್ಲಿ ಯಾರೋ ಶಿಳ್ಳೆ ಹೊಡೆದ್ರು ಅಂತ, ಶಿಳ್ಳೆ ಇಲ್ಲಿ ಹೊಡಿಬೇಡಿ, ಶಿಳ್ಳೆ ಇಲ್ಲಿ ಹೊಡಿಲಿಕ್ಕೆ ಇದೇನು ಕಂಬಳವ ಕೋಳಿ ಅಂಕವ ಅಂತ ಹೇಳಿ ಮಾತಾಡಿದ್ದಾರೆ ಸರ್. ಅದರ ಬಗ್ಗೆ ಒಂದು ಕಂಬಳದ ಹಿರಿಯರಾಗಿ ನಿಮ್ಮ ಅಭಿಪ್ರಾಯ? ನೋಡಿ, ನನಗೆ ಯಕ್ಷಗಾನದ ಬಗ್ಗೆ ಭಾರಿ ಗೌರವ ಇದೆ. ಯಾಕಂದ್ರೆ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡುವಾಗ MA ಓದ್ತಾ ಇರುವಾಗ ನನ್ನ ಒಂದು ಸೆಮಿನಾರ್ ಪೇಪರೇ ಕರ್ನಾಟಕ ಯಕ್ಷಗಾನದ ಪಕ್ಷಿ ನೋಟ ಅಂತ. ಯಕ್ಷಗಾನ ಅಂದ್ರೆ ಏನು, ಭಾಗವತರು ಅಂದ್ರೆ ಏನು, ವೇಷಭೂಷಣ ಅಂದ್ರೆ ಏನು, ಗೀತಂ ವಾದ್ಯಂ ಚ ನೃತ್ಯಂ ಚ ಅಂತ. ಭಾಗವತರು ಅಂದ್ರೆ ಸುಮ್ಮನೆ ಹಾಡು ಹಾಡುವುದಲ್ಲ, ಅವರು ಬಕಾರೋ ಭಗವದ್ಭಕ್ತ, ಗಕಾರೋ ಗರ್ವವರ್ಜಿತ, ವಕಾರೋ ವಾಕ್ಯಪಾಠಿ ಚ ತಕಾರೋ ತತ್ವವೇಷ್ಟಿನ. ಈ ಭಾಗವತರಾದವರಿಗೂ ಅಷ್ಟು ದೊಡ್ಡ ಜವಾಬ್ದಾರಿ ಇದೆ. ಹಾಗೆ ವೇಷಭೂಷಣ ಮಾಡುವವರಿಗೂ ಕೂಡ ಅದು ಆಂಗಿಕವಾಗಿ, ವಾಚಿಕವಾಗಿ, ಆಹಾರ್ಯವಾಗಿ ಅವರ ವೇಷಭೂಷಣ, ಅವರ ಭಾವಭಾವಗಳ ಅಭಿನಯ, ಅವರ ಆಡುವಂತಹ ಮಾತು ಎಲ್ಲವೂ ಕೂಡ ಒಂದಕ್ಕೆ ಒಂದು ಪೂರಕವಾಗಿ ಇರಬೇಕು. ಹೀಗೆ ಯಕ್ಷಗಾನದಲ್ಲಿ ಒಬ್ಬ ಹಾಡುಗಾರ, ಈಗ ಕಾಳಿಂಗನಾವಳರಾಗ್ಲಿ ಅಥವಾ ನಮ್ಮ ಸತೀಶ್ ಶೆಟ್ಟರಾಗ್ಲಿ ಅಥವಾ ಇನ್ಯಾವುದೋ ಒಬ್ಬ ಶೃಂಗಾರ ರಸದಲ್ಲಿ ಅವರು ಬಲಿಪ ಭಾಗವತರಾಗ್ಲಿ ಯಾರೇ ಆಗ್ಲಿ, ಅವರು ಸುಶ್ರಾವ್ಯವಾಗಿ ಹಾಡಿದಾಗ ನಿಜವಾದ ಒಬ್ಬ ಸಹೃದಯ ಭಕ್ತ ಅಲ್ಲಿ ಇದ್ರೆ, ಪ್ರೇಕ್ಷಕ ವರ್ಗದವರಿದ್ರೆ, ಆ ಹಾಡನ್ನು ಕೇಳಿ ಹಾಡಿನ ಕೊನೆಯಲ್ಲಿ ಆಲಾಪನೆ ಮಾಡ್ತಾ ಇರುವಾಗಲೇ ಸಾಕಷ್ಟು ಶಿಳ್ಳೆ ಹಾಕ್ತಾರೆ, ಚಪ್ಪಾಳ ತಟ್ತಾರೆ. ಅದು ಅಭಿನಂದಿಸುವಂತ ಕ್ರಮ. ಅವರು ಆತ್ಮ ಸಂತೋಷದಿಂದ ಹಾಕುವಂತ ಚಪ್ಪಾಳೆ ಅಥವಾ ಶಿಳ್ಳುಗಳು. ಹಾಗೆ ದಿಗಣ ಹಾಕುವುದು ಅಂತಿರ್ತದೆ. ಆ ದಿಗಣ ಹಾಕುವಂತ ಸಂದರ್ಭದಲ್ಲಿ ಕೂಡ ಯಾರು ಹೆಚ್ಚು ದಿಗಣ ಹಾಕ್ತಾರೆ ಅವರಿಗೆ ಶಿಳ್ಳೆ ಮೂಲಕ ಅವರು ಪ್ರೋತ್ಸಾಹ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಒಬ್ಬ ಹಿರಿಯ ಕಲಾವಿದರು, ಹೆಸರು ನಾನು ಹೇಳಲಿಕ್ಕೆ ಹೋಗುದಿಲ್ಲ, ಇಲ್ಲಿ ಹೆಸರು ಗೊತ್ತಿದೆ, ಹೇಳಿದಿರಿ. ಹಾಗಾಗಿ ಆ ಶಿಳ್ಳೆ ಹಾಕಿದವರನ್ನು ಟೀಕಿಸುವ ಸಂದರ್ಭದಲ್ಲಿ, ಶಿಳ್ಳೆ ಹಾಕಿದವರಿಗೆ ಆಕ್ಚುಲಿ ಆ ವೇಷಭೂಷಣದಲ್ಲಿ ಇರುವಾಗ ಅವರು ಶ್ರೀಕೃಷ್ಣನಾಗಿ ಮಾತಾಡುವುದಾ ಮತ್ತೊಂದು ವೇಷಧಾರಿಯಾಗಿ ಮಾತಾಡುವುದಾ ಅನ್ನೋದು ಒಂದು ಸ್ವಲ್ಪ ಆ ವೇಷಭೂಷಣಕ್ಕೆ ಅದು ಆಭಾಸವಾಗಿ ಕಾಣ್ತದೆ, ಇರ್ಲಿ. ಆದರೆ ಅದನ್ನು ಟೀಕಿಸುವ ಭರದಲ್ಲಿ ಅವರು ಬೈಯುವಾಗ ತನ್ನ ತನವನ್ನು ಕಳೆದುಕೊಂಡು ಯಕ್ಷಗಾನದ ವೇದಿಕೆಯಲ್ಲಿ ಸಹಸ್ರಾರು ಜನ ಇದನ್ನು ನೋಡ್ತಾರೆ, ಕೇಳ್ತಾರೆ ಅನ್ನುವುದನ್ನು ಗಮನಿಸದೆ ಯಕ್ಷಗಾನದಲ್ಲಿ ಅವರು ಶಿಳ್ಳು ಹಾಕಿದವರಿಗೆ ಬೈಯುವಾಗ ಆ ಘನತೆ ಗೌರವವನ್ನು ಅವರು ಕೀಳು ಮಟ್ಟಕ್ಕೆ ತಂದ್ರು. ಯಾಕೆ ಅಂತ ಕೇಳಿದ್ರೆ, ಬೈಯುವಾಗ ಅವರು ಎರಡು ಶಬ್ದವನ್ನು ಉಪಯೋಗಿಸಿದ್ರು, ಇದು ಕೋಳಿ ಅಂಕವ, ಕಂಬಳವ ಅಂತ ಹೇಳಿದ್ರು. ಪ್ರಾಯಶಃ ಇವತ್ತು ಕಂಬಳದ ಬಗ್ಗೆ ಅವರಿಗೆ ಅಷ್ಟು ಅನುಭವ ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ. ಕಂಬಳ ಅಂದ್ರೆ ಕೋಲಿಗಳ ಕೂಟ ಅಲ್ಲ. ಕಂಬಳ ಅಂತ ಹೇಳಿದ್ರೆ ಅದು ಗಂಪಕಳ, ಕೆಸರು ಮಣ್ಣಿನಿಂದ ಕೂಡಿದ ವಿಶಾಲವಾದ ಭತ್ತ ಬೆಳೆಯುವ ಗದ್ದೆ. ಆ ಗದ್ದೆ ಅದಕ್ಕೆ ಪಾವಿತ್ರತೆ ಎಷ್ಟು ಅಂತ ಕೇಳಿದ್ರೆ ಅದು ಭೂತಾರಾಧನೆ, ನಾಗಾರಾಧನೆ, ದೈವಾರಾಧನೆಯಿಂದ ಮೊದಲುಗೊಂಡು ಅದು ನಡೆಸುವಂತದ್ದು. ಕಂಬಳ ಗದ್ದೆಗೆ ಇಳಿಯುವವರು ಪಾವಿತ್ರತೆಯ ಬಗ್ಗೆ ಯೋಚನೆ ಮಾಡ್ತಾರೆ. ಸೂತಕಾದಿಗಳಿಂದ ಕೂಡಿದವರು ಕಂಬಳ ಗದ್ದೆಗೆ ಇಳಿಯುವುದಿಲ್ಲ. ಹಾಗಾಗಿ ಕಂಬಳ ಗದ್ದೆಗೆ ಇಳಿಸಲಿಕ್ಕೆ ಸಾಧ್ಯವಾಗದೇ ಇದ್ರೆ ಒಂದು ಸಂದರ್ಭದಲ್ಲಿ ಆ ಕಂಬಳ ಗದ್ದೆಯ ನೀರನ್ನು ತಂದು, ಕೆಸರು ಮಣ್ಣನ್ನು ತಂದು ಜಾನುವಾರುಗಳ ಮೇಲೆ, ಹಟ್ಟಿಯ ಮೇಲೆ ಪ್ರೋಕ್ಷಣೆ ಮಾಡುವಂತಹ ಪದ್ಧತಿ ಇವತ್ತು ಕೂಡ ನಮ್ಮಲ್ಲಿ ಇದೆ. ಒಂದು ಕಂಬಳ ಅಂತ ಹೇಳಿದ್ರೆ ಮೂಲ್ಕಿ ಸೀಮೆಯ ಅರಸು ಕಂಬಳ,
ಮತ್ತೆ ವಂಡಾರ ಬೀಡಿನ ಕಂಬಳಗಳು ಒಂದೊಂದು ತಿಂಗಳ ಜಾತ್ರೆಯಾಗಿತ್ತು. ಅದರಲ್ಲಿ ರೈತನ ಎಲ್ಲ ಕೊಡುಕೊಳ್ಳುವ ವ್ಯವಹಾರಗಳೊಂದಿಗೆ ನಂಬಿಕೆ ಆಚರಣೆಗಳ ಮೂಲವೂ ಇತ್ತು. ಒಂದು ಕಂಬಳಕ್ಕೆ ದಿನ ನಿಗದಿ ಆದ ನಂತರ ಆ ಊರಿನಲ್ಲಿ ಯಾವುದೇ ಶುಭ ಕೆಲಸಗಳು ಆಗುವುದಕ್ಕೆ ಅವಕಾಶ ಇರಲಿಲ್ಲ. ಹೀಗಿರುವಾಗ ಇವತ್ತು ಕಂಬಳ ಅಂತಾರಾಷ್ಟ್ರೀಯವಾಗಿದೆ. ಅದಕ್ಕಿಂತಲೂ ಹೆಚ್ಚಾಗಿ ನಾನು ಯಾವತ್ತೂ ಹೇಳುವುದಿದೆ, ತುಳು ಭಾಷೆ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸುವಂತಹ ಒಂದು ಸುಂದರವಾದಂತಹ ಕೆಲಸ ಇವತ್ತು ಕಂಬಳದಿಂದ ನಡೀತಾ ಇದೆ ಮಾಧ್ಯಮ ಲೋಕದ ಮೂಲಕ. ಇಂಥ ಒಂದು ಜನಮೆಚ್ಚುಗೆಯನ್ನು ಪಡೆದ, ಯಾವುದೇ ಜಾತಿ ಮತ ಭೇದವಿಲ್ಲದ, ಶ್ರೀಮಂತರು ಬಡವರು ಬಡವರನ್ನು ತಾರತಮ್ಯ ಇಲ್ಲದೆ ಸಕುಟುಂಬ ಸಮೇತರಾಗಿ ಸಹಸ್ರ ಸಂಖ್ಯೆಯಲ್ಲಿ ಬಂದು ನೋಡುವ, ಆನಂದಿಸುವ, ಅನುಭವಿಸುವಂತಹ ಒಂದು ಆಚರಣೆ, ಆರಾಧನೆ, ನಂಬಿಕೆಗಳಿಂದ ಕೂಡಿದಂತಹ ಒಂದು ಜಾನಪದ ಕ್ರೀಡೆ ಇದಿರೋದು ಕಂಬಳ ಮಾತ್ರ. ಅದನ್ನು ಇವತ್ತು ಗೌರವಿಸಬೇಕಾದ್ದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಅದು ಕರಾವಳಿ ಕರ್ನಾಟಕದಲ್ಲಿ ನಿಂತುಕೊಂಡು ಕಂಬಳವನ್ನು ಒಂದು ತುಚ್ಛವಾದ ರೀತಿಯಲ್ಲಿ ಕಾಣುವಂತಹ ಮಟ್ಟಕ್ಕೆ ಅವರು ಇಳಿದಿದ್ದಾರೆ ಅಂತ ಕೇಳಿದ್ರೆ ಅದಕ್ಕೆ ಸಮಸ್ತ ಕಂಬಳ ಅಭಿಮಾನಿಗಳ ಪರವಾಗಿ ನಮ್ಮ ಪ್ರತಿಭಟನೆ ಇದೆ. ಅದಕ್ಕೆ ನಮ್ಮ ವಿರೋಧ ಇದೆ. ಅಶೋಕ ಭಟ್ರ ಬಗ್ಗೆ ನನಗೆ, ಅವರ ವಿದ್ವತ್ತಿನ ಬಗ್ಗೆ ನನ್ನ ಪ್ರಶ್ನೆ ಅಲ್ಲ. ಆದರೆ ಆ ವಿದ್ವತ್ತು ಯಾವಾಗ ಬೆಲೆ ಉಟ್ಕೊಳ್ಳುವುದು, ನಾನು ಭಾಗವತದ ಬಗ್ಗೆ ಹೇಳುವಾಗ ಹೇಳಿದೆ, ಯಕ್ಷಗಾನದ ಬಗ್ಗೆ ಅಥವಾ ಪಾತ್ರಧಾರಿಯ ಬಗ್ಗೆ ವಾಚಿಕ ಆಂಗಿಕ ಎರಡೂ ಇರುವಂತಹದ್ದು ಯಕ್ಷಗಾನಗಳು. ಅದರಲ್ಲಿ ತೆಂಗುದಿಟ್ಟು, ಬಡಗುದಿಟ್ಟು, ಮಲಯಾಳಿ ಪ್ರಭಾವ, ನಾಟಕದ ಪ್ರಭಾವ ಎಲ್ಲವನ್ನೂ ನಾನು ಅಧ್ಯಯನ ಮಾಡಿದವ. ಹಾಗಾಗಿ ಈ ಭಾಷೆಯನ್ನು ಆಡಿದ್ರ ಬಗ್ಗೆ ಅವರು ಬಹಿರಂಗವಾಗಿ ಹೇಳಿದ್ರಿಂದ ನನ್ನ ಅಭಿಪ್ರಾಯದ ಪ್ರಕಾರ ಒಂದು ದಿನ ಬಹಿರಂಗವಾಗಿ ನನ್ನ ಬಾಯಿಯಿಂದ ಇಂಥ ಮಾತು ಬಂತು, ಅದು ನಾನು ಕಂಬಳಕ್ಕೆ ಮಾಡಿದಂತಹ ಅಪಚಾರ. ಕೋಳಿ ಅಂಕದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಕಂಬಳದ ಬಗ್ಗೆ ಆಡಿದಂತಹ ಮಾತಿಗೆ ಅವರು ವಿಷಾದವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಇಲ್ಲದಿದ್ದರೆ ಅಶೋಕ್ ಭಟ್ರ ಬಗ್ಗೆ ನಮಗಿರುವಂತಹ ಗೌರವ ಹೋಗುವುದರೊಂದಿಗೆ ಯಕ್ಷಗಾನ ವೇಷಧಾರಿಗಳ ಬಗ್ಗೆಯೂ ಕೂಡ ನಮ್ಮ ಗೌರವ ಕಡಿಮೆ ಆಗ್ತದೆ. ಅದು ವೇದಿಕೆಯಲ್ಲೇ ನಿಂತು ಅವರು ಹೇಳಿದ್ದು, ಅದು ಕಂಬಳವನ್ನು ಹೋಲಿಕೆ ಮಾಡಿದ್ದಾರೆ ಅವರು. ಬಹಳ ವಿಷಾದಿಸುತ್ತೇನೆ. ನಾನೊಂದು 55 ವರ್ಷ ಆ ಕೆಲಸದಲ್ಲಿ ಇದ್ದು ಕೆಲಸ ಮಾಡಿ, ಅದು ಕಂಬಳ ಅಂದ್ರೆ ಏನು, ಯಕ್ಷಗಾನ ಏನು ಅನ್ನೋದನ್ನು ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡಿದವ ನಾನು. ಯಕ್ಷಗಾನ ಅರ್ಥಧಾರಿ ವೇಷಧಾರಿ ಅಲ್ಲದಿದ್ರು ಕೂಡ ಅದನ್ನು ಅರ್ಥ ಮಾಡಿಕೊಂಡವ ನಾನು. ಹಾಗಿರುವಾಗ ನಮಗೆ ಇದರಿಂದ ತುಂಬಾ ನೋವಾಗಿದೆ. ಅಂದ್ರೆ ಇಡೀ ಕಂಬಳದ ಕುಟುಂಬ ಏನಿದೆ, ಅದು ಕಂಬಳ ವ್ಯವಸ್ಥಾಪಕರು, ಕಂಬಳ ಆಯೋಜಕರು, ಆಮೇಲೆ ಕೋಣಗಳ ಯಜಮಾನರು, ಪ್ರೇಕ್ಷಕ ವರ್ಗದವರು, ಓಟಗಾರರು ಎಲ್ಲರಿಗೂ ಮಾಡಿದಂತಹ, ಆ ಕಂಬಳ ಕ್ಷೇತ್ರಕ್ಕೆ ಮಾಡಿದಂತಹ ಅವಮಾನ, ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಅದಕ್ಕೆ ಅವರು ವಿಷಾದವನ್ನು ವ್ಯಕ್ತಪಡಿಸಲೇಬೇಕಾಗ್ತದೆ. ಇಲ್ಲದೆ ಹೋದ್ರೆ ಕಂಬಳವನ್ನು ಕೆಣಕಿದವರು ಇಷ್ಟರವರೆಗೆ ತಲೆ ಎತ್ತಲಿಲ್ಲ, ಇದು ನೆನಪಿರಬೇಕು. ಅಶೋಕ್ ಭಟ್ರು ಕೂಡ ಮುಂದೆ ಇಂತಹ ಸ್ಥಿತಿಯನ್ನು ಎದುರಿಸಬೇಕಾದಂತಹ ಒಂದು ದೈವ ಶಾಪ ಅವರಿಗೆ ಬರಬಹುದು. ಸರ್, ಬಹುಮುಖ್ಯವಾಗಿ ಅವ್ರು ಹೇಳಿದೆ ಹೇಗಿದೆ ಅಂದ್ರೆ, ಕಂಬಳ ಅಂದ್ರೆ ಕೇವಲ ಅಂತ. ಯಾಕಂದ್ರೆ ಈಗ ಕಂಬಳಕ್ಕೆ ತುಂಬಾ ಎಜುಕೇಟೆಡ್ ವರ್ಗದವರು ಬರ್ತಾ ಇದ್ದಾರೆ. ನಾಸಾದ ಸೈಂಟಿಸ್ಟ್ ಅವರೊಬ್ರು ಕಂಬಳದಲ್ಲಿ ಕೋಣ ಕಟ್ತಾರೆ. ತುಂಬಾ ಜನ ಲಾಯರ್ಸ್ ಗಳು, ಹೈಕೋರ್ಟ್ ವಕೀಲರು ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಪೋಸ್ಟ್ ಗ್ರಾಜುಯೇಟ್. ನಮ್ಮ ಉದಯ್ ಕುಮಾರ್ ಶೆಟ್ಟಿ ಅವರು ಸ್ಟ್ರಕ್ಚರಲ್ ಇಂಜಿನಿಯರ್, ಅವರು ರಾಜಕಾರಣಿಗಳಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ, ವಿದ್ಯಾವಂತರಿದ್ದಾರೆ. ನಮ್ಮ ಹಿರಿಯಡ್ಕದವರು ಯುವ ಬಾಂಧವರು ಅಂತೇಳಿ, ಬೊಮ್ಮರಬೆಟ್ಟಿ ಯುವ ಬಾಂಧವರು ಅಂತ, ಅದರಲ್ಲಿ ಎಲ್ಲ ವರ್ಗದವರು ಇದ್ದಾರೆ, ವ್ಯಾಪಾರಿಗಳು, ಉದ್ಯೋಗಿಗಳು ಎಲ್ಲರೂ ಇದ್ದಾರೆ. ಇವತ್ತು ಕಂಬಳ ಒಂದು ಕಾಲದಲ್ಲಿ ಜನ ಹೇಳ್ತಾ ಇದ್ದಂತ ಕಂಬಳ ಅಲ್ಲ ಇದು. ಇವತ್ತು ಜನ ನಮ್ಮ ಜಾತಿ ಮತ ಭೇದವನ್ನು ಮೀರಿ ಮಹಿಳೆಯರು ಕೂಡ ತುಂಬಾ ಮಹಿಳೆಯರು ನೋಡುವಂತಹದ್ದು ಮಾತ್ರ ಅಲ್ಲ, ಮಹಿಳೆಯರು ನಮ್ಮ ಬಳ್ಕುಂಜದ ಕಂಬಳವನ್ನು ನಡೆಸ್ತಾ ಇರುವವರೇ ಮಹಿಳೆ. ಇಂಥ ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ಕಾಲದ ವಿಚಾರವನ್ನು ಇಟ್ಕೊಂಡು ಮಾತಾಡ್ಲಿಕ್ಕೆ ಗೊತ್ತಿದೆ ಅಂತ ಹೇಳಿ ನಾವು ಮಾತಾಡಬಾರ್ದು. ದೂರದ ಬೊಳ್ಳಂಬಳ್ಳಿಯ ಚೈತ್ರ ಪರಮೇಶ್ವರ ಭಟ್ ಅವರು ಕೂಡ ಕೋಣವನ್ನು ಕಟ್ತಾರೆ, ಮತ್ತೆ ಕೋಣದ ಚಾಕ್ರಿ ಕಂಬಳದಲ್ಲಿ ಕೂಡ ನಾನು ಅವರ ಮನೆಗೆ ನಮ್ಮ ಟೀಮ್ ಇಟ್ಕೊಂಡು ಹೋಗಿದ್ದೇನೆ. ಅವರು ಎಷ್ಟು ಪ್ರೀತಿಸ್ತಾರೆ ಕೋಣವನ್ನು. ಅಷ್ಟೇ ಅಲ್ಲ, ಕಂಬಳದ ಕೋಣಗಳನ್ನು ಸಾಕುವವರಲ್ಲಿ ಬಹಳಷ್ಟು ಜನ ಹೆಂಗಸರೇ ಇರುವಂತಹದ್ದು. ಆಯ್ತಲ್ಲ, ನಮ್ಮ ಶೇಷಮ್ಮ ಮಡಿವಾಳ್ತಿ ಅಂತ ಇದ್ರು, ಆಮೇಲೆ ದುಲಾರಿ ಭಂಡಾರಿ ಅವರಿದ್ರು, ಕಂಕನಾಡಿ ಕಮಲಾಜಿ ರಾಮಪ್ಪನವರಿದ್ರು, ಆಮೇಲೆ ಇರುವಾಯಲ್ ಕೆಂಪುಗುಡ್ಡೆ ಅವರಿದ್ರು. ಹೀಗೆ ಕೋಣದ ಮಾಲಕರು ಮಾತ್ರ ಅಲ್ಲ, ಮನೆಯಲ್ಲಿ ಹೆಂಗಸರಿಗೂ ಕೂಡ ಕೋಣಗಳ ಮೇಲೆ ಪ್ರೀತಿ ಇರ್ತದೆ. ಮಕ್ಕಳಿಗಿಂತ ಹೆಚ್ಚು ಪ್ರೀತಿಯಿಂದ ಅವರು ಸಾಕ್ತಾರೆ, ಕಂಬಳಕ್ಕೂ ಬರ್ತಾರೆ. ಇವತ್ತಿನ ಸಂಖ್ಯೆಯಲ್ಲಿ ನೀವು ನೋಡಿರ್ಬೋದು. ಹಾಗಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೀತಾ ಇರುವಂತ ಈ ಕಂಬಳವನ್ನು ಹೀನಾಯವಾಗಿ ಮಾತಾಡಿದ್ದು ಅದು ಎಷ್ಟು ಮಟ್ಟಿಗೂ ಅಶೋಕ್ ಭಟ್ ಅವರಂತ ವ್ಯಕ್ತಿತ್ವಕ್ಕೆ ಸಂದದ್ದಲ್ಲ. ಅದು ಯಕ್ಷಗಾನದ ವೇದಿಕೆಯಿಂದ ಹೇಳಿದ್ರಿಂದ ಯಕ್ಷಗಾನದವರು ಕೂಡ ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ತದೆ. ಯಾವುದು ಯಕ್ಷಗಾನಕ್ಕೆ ಸಂಬಂಧಪಟ್ಟವರು ಕೂಡ ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ತುಂಬಾ ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೊ ಮಚ್.